ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆ ರಾಬರಿ ಪ್ರಕರಣಗಳು. ಕಾರಿನ ಗ್ಲಾಸ್ ಒಡೆದು ಬ್ಯಾಗ್ ಅನ್ನು ಹೊತ್ತೊಯ್ದಂತ ಕಿರಾತಕರು, ಹಲ್ಲೆ ವೇಳೆ ಕಾರ್ನ ಗಾಜು ಪೀಸ್ ಆಗಿದೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಾಬರಿ ಕೇಸ್. ಕಾರ್ನ ಗಾಜನ್ನ ಒಡೆದು ಕಾರ್ನ ಒಳಗಡೆ ಇದ್ದಂತ ಬ್ಯಾಗ್ ಅನ್ನ ಹೊತ್ತೊಯ್ದಿದ್ದಾರೆ ಕಿರಾತಕರು. ಹಲ್ಲೆ ವೇಳೆ ಕಾರ್ನ ಗ್ಲಾಸ್ ಪೀಸ್ ಆಗಿದೆ. ಯುವತಿಯ ಕೈಗೆ ಗಾಯ ಕೂಡ ಆಗಿದೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಬೈಕಲ್ಲಿ ಕಾರನ್ನ ಚೇಸ್ ಮಾಡಿಕೊಂಡು ಬಂದು ಹಲ್ಲೆ ಮಾಡಿದಂಥ ಆರೋಪ ಕೇಳಿ ಬರ್ತಾ ಇದೆ. ರಾತ್ರಿ 10 ಗಂಟೆ ನಂತರ ಓಡಾಡೋಕೆ ಭಯ ಪಡ್ತಿದ್ದಾರೆ ಜನರು. ಎಕ್ಸ್ನಲ್ಲಿ ಪೊಲೀಸರಿಗೆ ಟ್ಯಾಗ್ ಮಾಡಿ ಜನರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಕಾರ್ನ ಗ್ಲಾಸ್ ಅನ್ನ ಒಡೆದು ಕಾರ್ನಲ್ಲಿ ಇದ್ದಂತ ಬ್ಯಾಗ್ ಅನ್ನ ಕಿರಾತಕರು ಕದ್ದೊಯ್ದಿದ್ದಾರೆ. ಈ ರೀತಿಯಾದಂತಹ ಘಟನೆಗಳು ಮೇಲಿಂದ ಮೇಲೆ ಬೆಂಗಳೂರಿನಲ್ಲಿ ಆಗ್ತಾನೆ ಇದೆ. ರಾತ್ರಿ 10 ಗಂಟೆ ಮೇಲೆ ಜನ ಬೆಂಗಳೂರಿನಲ್ಲಿ ಓಡಾಡೋಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಇದೇ ರೀತಿ ಪ್ರಕರಣಗಳು ಬೆಳಕಿಗೆ ಬಂದಿದ್ದೆ ಆದ್ರೆ ಬೆಂಗಳೂರು ಎಷ್ಟು ಸೇಫ್ ರಾತ್ರಿ 10 ಗಂಟೆ ಮೇಲೆ ಓಡಾಡ್ಲಿಕ್ಕೆ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಇನ್ನು ಈಗ ನಾವು ನೋಡ್ತಾ ಇರೋ ಅಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಇಂದಿರಾನಗರದಲ್ಲಿ ಆಗಿರುವಂತ ಘಟನೆ. ಕಾರಿನ ಗಾಜನ್ನ ಒಡೆದು ಅಲ್ಲಿ ಇದ್ದಂತ ಬ್ಯಾಗ್ ಅನ್ನ ಹೊತ್ತೊಯ್ದಿದ್ದಾರೆ ಕಿರಾತಕರು. ಕಾರ್ನ ಗ್ಲಾಸ್ ಪೀಸ್ ಆಗಿದೆ. ಕಾರ್ನಲ್ಲಿ ಇದ್ದಂತ ಯುವತಿಗೂ ಕೂಡ ಗಾಯ ಆಗಿದೆ. ಇದನ್ನೇ ಈಗ ಪೊಲೀಸರಿಗೆ ಎಕ್ಸ್ ಖಾತೆಯಲ್ಲಿ ಟ್ಯಾಗ್ ಅನ್ನ ಮಾಡಿದ್ದಾರೆ. ಜನರು ತಮ್ಮ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಾಬರಿ ಪ್ರಕರಣಗಳು. ಇದು ಬೆಂಗಳೂರಿನ ಇಂದಿರಾನಗರದಲ್ಲಿ ಆಗಿರೋ ಅಂತ ಘಟನೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಬೆಂಗಳೂರಿನಲ್ಲಿ ರಾತ್ರಿ 10 ಗಂಟೆ ಮೇಲೆ ಜನ ಓಡಾಡಕ್ಕೂ ಕೂಡ ಭಯ ಪಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ತಾ ಇದೀವಿ ಪ್ರಕರಣದಲ್ಲಿ ಕಾರ್ನ ಗ್ಲಾಸ್ ನ ಪುಡಿ ಮಾಡಿ ಕಾರ್ನಲ್ಲಿ ಇದ್ದಂತ ಬ್ಯಾಗ್ ನ ಹೊತ್ತೊಯ್ತಾರೆ ಅಂದ್ರೆ ಎಷ್ಟು ಧೈರ್ಯ ಇರಬೇಕು ಈ ಒಂದು ರೌಡಿಗಳಿಗೆ ಸತ್ತಾರ್? ಖಂಡಿತ ಮಧುಸೂದನ್, ಇದೇ ಪ್ರಶ್ನೆಯನ್ನು ಇದೀಗ ಜನಸಾಮಾನ್ಯರು ಮಾಡ್ತಾ ಇರುವಂಥದ್ದು. 10 ಗಂಟೆಯ ಮೇಲೆ ಇಂದಿರಾನಗರದ ಅಂಡರ್ ಫಿಟ್ ರೋಡ್ನಲ್ಲಿ ಕತ್ತಲೇರಿದ ಹೊತ್ತಲ್ಲಿ ಮತ್ತಿನ ಲೋಕವೇ ತೆರೆದುಕೊಳ್ತಾ ಇದೆ. ಇದರಿಂದ ಜನಸಾಮಾನ್ಯರು ಕೂಡ ಕಷ್ಟಪಡುವಂತಹ ಸನ್ನಿವೇಶ ಕ್ರಿಯೇಟ್ ಆಗಿರುವಂಥದ್ದು. ಇದೇ ಕಾರಣಕ್ಕೆ ಅವರು ಎಕ್ಸ್ನಲ್ಲಿ ಕೂಡ ತಮ್ಮ ಆತಂಕವನ್ನು ನಗರ ಪೊಲೀಸರಿಗೆ ಟ್ಯಾಗ್ ಮಾಡಿ ವ್ಯಕ್ತಪಡಿಸಿರುವಂಥದ್ದು. ಮೊದಲನೇ ಪ್ರಕರಣ ಏನಿದೆ, ಆಗಸ್ಟ್ 22ರಂದು ಅಲ್ಲಿ ರಾಬರಿ ಕೃತ್ಯ ನಡೆಯುತ್ತೆ. ಜನ ದಟ್ಟಣೆ ಇರುವ ಸಂದರ್ಭದಲ್ಲಿ ಜನರ ಕಣ್ಣೆದುರೇ ಒಂದು ಕಾರ್ನಲ್ಲಿದ್ದಂತಹ ಗ್ಲಾಸನ್ನು ಪೀಸ್ ಮಾಡಿ ಅದರೊಳಗಡೆ ಇದ್ದಂತಹ ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ನಿನ್ನೆ ಕೂಡ ಅದೇ ರೀತಿಯ ಮತ್ತೊಂದು ಪ್ರಕರಣ ನಡೆದಿರುವಂತದ್ದು. ಅಂದ್ರೆ ಒಬ್ಬ ಗಾಡಿಯಲ್ಲಿ ಹೋಗ್ತಿದ್ದ ಸಂದರ್ಭದಲ್ಲಿ 2 ವೀಲರ್ ನಲ್ಲಿ ಚೇಸ್ ಮಾಡಿ ಆ ಒಂದು ಗಾಡಿ ಕಾರಿನ ಗ್ಲಾಸ್ ಕೂಡ ಪೀಸ್ ಮಾಡಿ ಅದರೊಳಗಿದ್ದಂತಹ ದಂಪತಿಗೆ ಇಂಜುರಿ ಮಾಡಿರುವಂತದ್ದು, ಗಾಯ ಆಗಿರುವಂತದ್ದು. ಈ ಬಗ್ಗೆ ಅವರು ಕೂಡ ಎಕ್ಸ್ ಖಾತೆಯಲ್ಲಿ ತಮ್ಮ ಆತಂಕವನ್ನು ಕೂಡ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಗರ ಪೊಲೀಸರಿಗೆ, ಸಂಚಾರಿ ಪೊಲೀಸರಿಗೆ ಟ್ಯಾಗ್ ಮಾಡಿ ಅವರು ಇದೀಗ ಆರೋಪ ಮಾಡ್ತಾ ಇರುವಂತದ್ದು. ಈ ಇಂದಿರಾನಗರದ ಅಂಡರ್ ಫಿಟ್ ರೋಡ್ ಏನಿದೆ ನಿತ್ಯ ಕೂಡ ಜನದಟ್ಟಣೆ ಇರುತ್ತೆ. ಯಾಕಂದ್ರೆ ಇಲ್ಲಿ 10 ಗಂಟೆ ನಂತರ ಒಂದು ಬೇರೆನೇ ಲೋಕ ಕೂಡ ತೆರೆದುಕೊಳ್ಳುತ್ತಾ ಇದೆ. ಯಾಕಂದ್ರೆ ರೆಸ್ಟೋರೆಂಟ್ ಆಗಿರಬಹುದು, ಪಬ್ಗಳು ಇಲ್ಲಿ ಸುತ್ತಮುತ್ತ ಇರುವಂತದ್ದು. ಇದೇ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಜನದಟ್ಟಣೆ ಕೂಡ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಯಾವಾಗ 10 ಗಂಟೆ ನಂತರ ಇಲ್ಲಿ ಕತ್ತಲೇರಿದ ಹೊತ್ತಲ್ಲಿ ಯಾವಾಗ ಮತ್ತಿನ ಲೋಕ ತೆರೆದುಕೊಳ್ತಾ ಇತ್ತು, ಇದಾದ ನಂತರ ಜನಸಾಮಾನ್ಯ ಕೂಡ ಓಡಾಡಕ್ಕೆ ಕಷ್ಟ ಪಡಬೇಕಾದ ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇದ್ದು. ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಸಿಗಬೇಕು. ಒಂದು ಸಮಸ್ಯೆ ನಿತ್ಯ ಕೂಡ ಇದೇ ರೀತಿಯ ಪ್ರಾಬ್ಲಮ್ ಆಗ್ತಾ ಇದೆ. ಇದಕ್ಕೆ ಶಾಶ್ವತ ಪರಿಹಾರ ಸಿಗುವ ನಿಟ್ಟಿನಲ್ಲಿ ನಗರ ಪೊಲೀಸರು ಕ್ರಮ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಕ್ಸ್ನಲ್ಲಿ ಕೂಡ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿರುವಂತದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.